ಈ ವಿಡಿಯೋ ಎಸ್ಪೆಷಲಿ ಫಾರ್ ರೂರಲ್ ಸ್ಟೂಡೆಂಟ್ಸ್. ಓಕೆ, ಏನಂದರೆ ನಾವೆಲ್ಲ SSLC ಒಂದು ಹಳ್ಳಿಗಳಲ್ಲಿ ಮುಗಿಸ್ತೀವಿ. ಆಫ್ಟರ್ ದಟ್ ನಮಗೆ ಒಂದು ಗೈಡೆನ್ಸ್ ಸಿಗಲ್ಲ, ಏನು ಮಾಡಬೇಕು, ಯಾವ ಥರ ಹೋಗಬೇಕು, ಜರ್ನಿ ಏನು ಅಂತ. ಸೊ ಎಲ್ಲ ಏನಂದರೆ SSLC ಮುಗಿಯುತ್ತೆ, ಒಂದು ಒಳ್ಳೆ ರ್ಯಾಂಕ್ ಬಂದರೆ ಸಾಕು, ಸೈನ್ಸ್ ತಗೋಬಿಡು ಅಂತ. ಸೈನ್ಸ್ ತಗೊಂಡ್ಮೇಲೆ ಏನು ಮಾಡೋದು? ಸೈನ್ಸ್ ತಗೋತಾರೆ, ಒಳ್ಳೆ ರ್ಯಾಂಕ್ 90% ಬಂದಿರುತ್ತೆ. ಆಫ್ಟರ್ ದಟ್ ಸೈನ್ಸಲ್ಲಿ ಫೇಲ್ ಆಗ್ತಾರೆ. ಆ್ಯಂಡ್ ನೀನು ಮ್ಯಾಥ್ಸ್ ಚೆನ್ನಾಗಿ ಓದ್ತಿದ್ರೆ ಕಾಮರ್ಸ್ ತಗೋಬಿಡು ಅಂತ, ಇಲ್ಲ ನೀನು ಏನೋ ಒಂದು ಟೆಕ್ನಿಕಲ್ ಇದ್ದರೆ ಡಿಪ್ಲೊಮಾ ತಗೋಬಿಡು ಅಂತ. ನಮ್ಮ ಎಜುಕೇಷನ್ ಸಿಸ್ಟಮ್ ಈ ಥರ ಒಂದು ಲೀಗಲ್ ಅಂತೀನಿ, ಒಂದು ಈ ಥರ ಸಿಸ್ಟಮಲ್ಲಿ ಹೋಗ್ತಿದೆ. ಅಂದರೆ ನೀನು ಅದು ಚೆನ್ನಾಗಿದ್ರೆ ಅದು ತಗೋಬಿಡು, ಇದು ಚೆನ್ನಾಗಿದ್ರೆ ಇದು ತಗೋಬಿಡು, ಹಂಗೆ ಅಂತ. ಅಂದರೆ ಯಾವ ಥರ ಅಂದರೆ ಪೀಪಲ್ಗೆ ಸೈನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ, ಸೈನ್ಸ್ ತಗೋಬಿಡು ನೀನು ಒಳ್ಳೆ ಪರ್ಸೆಂಟೇಜ್ ತಗೋದ್ರೆ ಅಂತ ಹೇಳ್ತಾರೆ. ಆ್ಯಂಡ್ ಕಾಮರ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ, ನೀನು ಕಾಮರ್ಸ್ ತಗೋಬಿಡು ಅಂತಾರೆ. ಸೊ ಆಫ್ಟರ್ ದಟ್ ನೀನು ಸೈನ್ಸ್ ತಗೊಂಡು ಮುಗಿಸಿದ ಮೇಲೆ ಏನು ಮಾಡ್ತೀಯಾ ಅಂತಲೂ ನಿಮಗೂ ಗೊತ್ತಿಲ್ಲ, ನೀನು ಮಾಡ್ತಾ ಇರ್ತೀಯ. ಆ್ಯಂಡ್ ಈ ಥರ ನಮ್ಮ ಎಜುಕೇಷನ್ ಸಿಸ್ಟಮ್ ಈ ಸೈಕಲಲ್ಲಿ ಹೋಗ್ತಿದೆ. ಒನ್ ಥಿಂಗ್ ಐ ವಾಂಟ್ ಟು ಮೆನ್ಷನ್ ಹಿಯರ್, ದಟ್ ಈಸ್ ಅಬೌಟ್ ಯುವರ್ ಪ್ಯಾಷನ್. ನೀವು ಚಿಕ್ಕದಿಂದ ಸ್ಟಾರ್ಟ್ ಮಾಡಿರೋ ಪರವಾಗಿಲ್ಲ, ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ಲು, ಈಗ ನಿಮಗೆ ಒಂದು ಡ್ರಾಯಿಂಗ್ ಇಷ್ಟ ಇರುತ್ತೆ ಅಂದ್ಕೊಳ್ಳಿ, ಓಕೆನಾ, ಆರ್ಟಿಸ್ಟ್ ಆಗಬೇಕು ಅಂತ ಇಷ್ಟ ಇರುತ್ತೆ ಅಂದ್ಕೊಳ್ಳಿ. ಫಸ್ಟು ನೀವು ಆರ್ಟಿಸ್ಟ್ ಆಗಿ, ಸೊಸೈಟಿ ಬ್ಲೇಮ್ಸ್ ಯು. ಯಾರೂ ಬರಲ್ಲ ಸ್ಟಾರ್ಟಿಂಗು. ಈಗ ನನಗೆ ಆಗ್ತು, ನಿಮಗೆ ಆಗ್ತು, ಏನಂದರೆ ಸ್ಟಾರ್ಟಿಂಗ್ ಏನಂತಾರೆ ಅಂದರೆ ಜನ ಎಲ್ಲ ಬ್ಲೇಮ್ ಮಾಡೋದೆ, ಓಕೆನಾ. ಒಂದಿನ ಬರ್ತಾರೆ ಎಲ್ಲ, ಸೊ ನೋಡಿ ಯಾವ ಥರ ಹುಡುಗ ಆರ್ಟಿಸ್ಟ್ ಯಾವ ಥರ ಡ್ರಾಯಿಂಗ್ ಮಾಡ್ತಾನೆ ಅಂತ. ಆ್ಯಂಡ್ ಅದು ನಿಮ್ಮ ಟ್ಯಾಲೆಂಟ್, ಅದು ಓಕೆನಾ, ಅದು ನಿಮ್ಮ ಪ್ಯಾಷನ್ನು. ಫಾರ್ ಎಕ್ಸಾಂಪಲ್ ಸಮನ್ಗೆ ರೈಸಿಂಗಲ್ಲಿ ಇಷ್ಟ ಇರುತ್ತೆ, ಬೈಕ್ ರೈಸಿಂಗ್ ಆ ಥರ. ಈಗ ಯಾವ್ದು ಬೈಕ್ ರೈಸಿಂಗ್, ಅಲ್ಲಿ ಯಾವನೊಬ್ಬ ಹೊಡೆದು ಮುಸ್ಲಿ ಹೊಡ್ಕೊತಾನೆ, ಬಿದ್ದು ಆ ಥರ ಅಂತ ಮಾತಾಡ್ತಿದ್ದಾರೆ. ಇನ್ನು ಸ್ವಲ್ಪ ನನಗೆ ಎಸ್ಪೆಷಲ್ ನನಗೆ ಕಬಡ್ಡಿ ಇಂಟ್ರೆಸ್ಟ್ ಇತ್ತು. ಅಂದರೆ ನನ್ನ ಒಪಿನಿಯನ್, ಆಗ ನನಗೆ ಆ ಮೆಚುರಿಟಿ ಬಂದಿರಲಿಲ್ಲ ಅನಿಸುತ್ತೆ, ಬಂದಿರಲಿಲ್ಲ. ಯಾಕಂದರೆ ಸೊಸೈಟಿಯಲ್ಲಿ ಫೋರ್ಸ್ ಹಾಕೋದೇ ಇತ್ತು. ಸೊ ನಾನು ಕಬಡ್ಡಿ ಬಿಡಬೇಕಾಯ್ತು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಥರ ಅಂದರೆ ಒಂದು ಕಬಡ್ಡಿ ಆಡಿವೆ ಚೆನ್ನಾಗಿ, ಬಟ್ ಈಗ ಒಂದೆರಡು ಸತಿ ಗಾಯ ಆಗಿಬಿಟ್ಟು ಇವನೇನು ಮುಸ್ಲಿ ಹೊಡ್ಕೊತೀನಿ ಕಬಡ್ಡಿ ಆಡಕ್ಕೆ ಹೋಗಿ ಅಂತ ಅನ್ನೋರು. ಬಟ್ ನಾನು ಕಬಡ್ಡಿ ಆಡಕ್ಕೆ ಹೋರಾಗಂದ್ರೆ ಪಕ್ಕ ಫೋಕಸ್ ಕೊಟ್ಟು ಆಡಿವೆ, ಆಗ ಹಿಡ್ದಾಕಿವೆ, ಆಗ ಏಟ್ ಆಗೋದು. ನನ್ನ ಗಮನ ಏಟ್ ಆಗೋದ್ರ ಮೇಲೆ ಇರ್ತಿರ್ಲಿಲ್ಲ. ಬಟ್ ಜನ ಈ ಥರ ಅಂದರೆ ಈ ಕಬಡ್ಡಿ ಆಡೋದ್ರಿಂದ ಏಟು ಸರಿಯಾಗುತ್ತೆ ಹಂಗೆ ಹಿಂಗೆ ಅಂತ. ಬಟ್ ಈಗ ನೀವು ನೋಡ್ತಾ ಇರ್ಬೋದು, ಭರತ್, ಪವನ್ ಶರಾವತ್ ಅವರೆಲ್ಲ ಏನೋ ಏಟ್ ಆಗದಲ್ಲೇ ಏನು ಬಂದಿರ್ತಾರೆ, ಅವರಿಗೆಲ್ಲ ಎಷ್ಟು ಇಂಜುರೀಸ್ ಆಗಿರ್ತವೆ. ಅಂದರೆ ಈಗ ಒಂಥರ ಸೊಸೈಟಿಯಲ್ಲಿ ಫೋರ್ಸ್ಗೆ ನಾವೆಲ್ಲ ಸಿಗಾಕೊಂಡಿದ್ದೀವಿ. ನನ್ನ ಒಪಿನಿಯನ್, ಅದರಿಂದ ಔಟ್ ಬಂದು ಅದರಿಂದ ಹೊರಗೆ ಬಂದು ನಮ್ಮ ಪ್ಯಾಷನ್ನ ಫಾಲೋ ಮಾಡಿ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನ ಸಾಧಿಸಬೇಕು ಅಷ್ಟೇ ನನ್ನ ಒಂದು ಅನಿಸಿಕೆ. ಏನೇ ಇದ್ರೂ ಕಮೆಂಟ್ ಮಾಡಿ, ಐ ವಿಲ್ ಅಪ್ಡೇಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.